ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಸ್ಟರ್ಸ್ ಕಿಚನ್. ಇವತ್ತಿನ ರೆಸಿಪಿ ಹಸಿ ಗೊಜ್ಜು ಅಥವಾ ಕೈ ಗೊಜ್ಜು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಹಚ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಬದನೆಕಾಯಿ, ಟೊಮೆಟೊ, 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅವನ್ನು ಸುಟ್ಕೋಬೇಕು. ಇವನ್ನು ನೀರಲ್ಲಿ ಹಾಕಿ ತೊಳಿಬೇಕು. ಅದ್ರ ಮೇಲೆ ಇರುವ ಸಿಪ್ಪೆ ಎಲ್ಲ ಬಂದುಬಿಡಬೇಕು. ಅಲ್ಲಿವರೆಗೂ ತೊಳಿಬೇಕು. ಅದನ್ನೆಲ್ಲ ತೆಗೆದುಬಿಡಿ. ಆವಾಗಲೇ ಗೊಜ್ಜು ರುಚಿಯಾಗಿರುತ್ತೆ. ಇಲ್ಲ ಅಂತಂದರೆ ಸೀದೋಗಿರೋ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ. ಈ ರೆಸಿಪಿ ನಮ್ಮಮ್ಮ ಮಾಡ್ತಾಯಿದ್ದಾರೆ. ಇದು ನಮ್ಮ ಹಳ್ಳಿ ಕಡೆ ಆವಾಗವಾಗ ಮಾಡ್ತಾ ಇರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಯಾವಾಗಾದರೂ ಹುಷಾರಿಲ್ಲ ಅಂದಾಗ ಬಾಯಿ ಕೆಟ್ಟಿರುತ್ತೆ, ಆವಾಗ ಈ ರೀತಿ ಗೊಜ್ಜು ಮಾಡ್ಕೊಂಡು ತಿನ್ನಿ, ಬಾಯಿಗೆ ರುಚಿ ಅನಿಸುತ್ತೆ. ಇದು ಬಿಸಿ ಅನ್ನದ ಜೊತೆ, ಬಿಸಿ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಸುಟ್ಟಿರುವ ಬದನೆಕಾಯಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜಜ್ಕೊಂಡಿರೋ ಬೆಳ್ಳುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಉಪ್ಪು. ಒಂದು ಬೌಲ್ಗೆ ತಗೊಂಡು ಅದಕ್ಕೆ ಆಗಲೇ ಹೇಳ್ತಾರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸ್ಕೊಳ್ಳೋಣ. ಉಪ್ಪು, ನೆನೆಸಿಟ್ಟಿರುವ ಹುಣಸೆಹಣ್ಣು, ಜಜ್ಕೊಂಡಿರುವ ಬೆಳ್ಳುಳ್ಳಿ. ಇವಾಗ ಇದಕ್ಕೆ ಸುಟ್ಟಿರೋ ಟೊಮೆಟೊ, ಸುಟ್ಟಿರುವ ಬದನೆಕಾಯಿ, ಸುಟ್ಟಿರುವ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀರು ಹಾಕಿ ಚೆನ್ನಾಗಿ ಹಿಸುಕ್ಕೋಬೇಕು. ಇದು ಯಾವಾಗಾದರೂ ಮನೆಯಲ್ಲಿ ತರಕಾರಿ ಇಲ್ಲದೇ ಇದ್ದಾಗ ಯೂಸ್ ಆಗುತ್ತೆ. ಏನು ತರಕಾರಿ ಇಲ್ಲದೇ ಇದ್ದಾಗ ದಿಢೀರಾಗಿ ಈ ಗೊಜ್ಜನ್ನ ಮಾಡ್ಕೋಬೋದು. ನೈಟ್ ಟೈಮಲ್ಲಿ ಎಲ್ಲಾದರೂ ಆಚೆ ಹೋಗಿ ಬಂದು ಸುಸ್ತಾಗಿರೋ ಟೈಮಲ್ಲಿ ಕೂಡ ಈ ಗೊಜ್ಜನ್ನ ಮಾಡ್ಕೊಬೋದು. ಒಂದು ಈರುಳ್ಳಿ ಟೊಮೆಟೊ ಇದ್ದರೆ ಮನೆಯಲ್ಲಿ ಇನ್ನು ಉಳಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಆರಾಮಾಗಿ ಈ ಗೊಜ್ಜನ್ನು ಮಾಡ್ಕೊಬೋದು. ಬದನೆಕಾಯಿ ಇಲ್ಲ ಅಂತಂದರೆ ಕೂಡ ಸ್ಕಿಪ್ ಮಾಡ್ಬೋದು. ಹಾಗೆಯೇ ಬರೀ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಕಿನೂ ಈ ಗೊಜ್ಜನ್ನ ಮಾಡ್ಕೊಬೋದು. ಇದು ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.